ಸಮಯದಲ್ಲಿ ಕಂಪ್ಲೀಟಾಗಿ ದೇವರಿಗೆ ನಾವು ಒಪ್ಪಿಸ್ಕೊಳ್ಳೋಣ. ಸ್ವಾಮಿ ಮಾಡುವ ಕಾರ್ಯಗಳ ಅದ್ಭುತ ರೀತಿಯಲ್ಲಿ ಯಾರು ನೋವು, ಸಂಕಟಗಳು, ಬಂಧನಗಳಿಂದ ಬಂದಿದ್ದೀರಾ, ಯಾವುದು ಬಿಡುಗಡೆ ಆಗ್ತಾ ಇಲ್ಲ, ಯಾವ ತೊಂದರೆಗಳಿಂದ ಹೋಗ್ತಾ ಇದ್ದೀರಾ, ಯಾವ ಒಂದು ಪ್ರಾಬ್ಲಮ್ಸ್ ನಿಮ್ಮ ಕುಟುಂಬದಲ್ಲಿದೆ, ಸಮಾಧಾನ ಇಲ್ಲ, ಮನೆಯಲ್ಲಿ ಜಗಳಗಳು, ಒಬ್ಬೊಬ್ಬರ ಮೇಲೆ ಕೋಪ, ನೋವು, ಸಂಕಟ, ಸಮಾಧಾನ ಇಲ್ಲ, ಒಂದು ಸಂತೋಷ ಇಲ್ಲ ಕುಟುಂಬದಲ್ಲಿ, ಫೈನಾನ್ಷಿಯಲ್ ಬರ್ಡನ್, ಯಾವ ರೀತಿಯಾದ ಒಂದು ಹೀಲಿಂಗ್ ಆಗದೆ ಇರೋದು, ಒಂದು ಅನ್ಯೂನ್ಯತೆ, ಕುಟುಂಬದಲ್ಲಿ ಅನ್ಯೂನ್ಯತೆ ಇಲ್ಲದಿರೋದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಇಲ್ಲಿ ನೀವು ದೇವರೊಟ್ಟಿಗೆ, ಕ್ರಿಸ್ತನೊಟ್ಟಿಗೆ ನೀವು ಮಾತಾಡ್ತಾ ಇದ್ದೀರಾ. ಯಾರು ಪಕ್ಕದಲ್ಲಿ ಏನ್ ಮಾಡ್ತಾ ಇದ್ರೋ, ಯಾಕಾಗಿ ಪ್ರಾರ್ಥಿಸೋಣ ಆಲೋಚನೆ ಬೇಡ. ನಮ್ಮ ಪ್ರಾರ್ಥನೆಯನ್ನು ಯೇಸು ಕೇಳುವಾತನಾಗಿದ್ದಾನೆ ಎಂಬುದಾಗಿ ನೆನೆಸಿ ನಾವು ಪ್ರಾರ್ಥನೆ ಮಾಡೋಣ. ಎದ್ದು ನಿಂತು ಪ್ರಾರ್ಥನೆ ಮಾಡೋಣ, ಮೊಣಕಾಲೂರಿ ಪ್ರಾರ್ಥನೆ ಮಾಡೋಣ. ನಮ್ಮ ಕಣ್ಣೀರ ಪ್ರಾರ್ಥನೆಯನ್ನು ದೇವರು ಕೇಳುವಾತನಾಗಿದ್ದಾನೆ. ಇವತ್ತು ನಾವು ಇಲ್ಲಿಂದ ಹೊರಗಡೆ ಹೋಗುವಾಗ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬಿಡುಗಡೆಯನ್ನು ಕಾಣುವಂತೆ ದೇವರು ಅದ್ಭುತ ರೀತಿಯಾದ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ಸರ್ವಶಕ್ತನೇ ನಿನ್ನ ನೆರಳಲ್ಲಿ ನಾ ವಿಶ್ರಮಿಸುವೆನು. ಮಹೋನ್ನತನೇ ನಿನ್ನ ಆಶ್ರಯದಿ ನಾ ವಾಸಿಸುವೆನು. ಸರ್ವಶಕ್ತನೇ ವಿಶ್ರಮಿಸುವೆನು. ಬಲವುಳ್ಳವನೇ, ಬಲವುಳ್ಳವನೇ, ನಿನ್ ಸಮ್ಮುಖವನ್ನೇ ಆಶ್ರಯಿಸುವೆ ಅನುದಿನವೂ. ಬಲವುಳ್ಳವನೇ, ನಿನ್ ಸಮ್ಮುಖವನ್ನೇ ಆಶ್ರಯಿಸುವೆ ರಾತ್ರಿಯಲ್ಲಿ ಬರುವ ಭಯಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಈರುಳಲ್ಲಿ ಸಂಚರಿಸುವ ವಿಪತ್ತಿಗೂ, ದಿನದಲ್ಲಿ ಬರುವ ವ್ಯಾಧಿಗೂ ನಾನು ಭಯಪಡೆನು, ನಾನು ಹೆದರೆನು. ಯೆಹೋವ ರಾಫಾ ನನ್ನ ಜೊತೆ ಇರುವಾಗ ನನಗೆ ಭಯ ಇಲ್ಲ, ಭಯ ಇಲ್ಲ. ಯೇಸುವೆ, ಭಯದಿಂದ ನೀಗಿಸು, ನಮ್ಮನ್ನ ನೀಗಿಸು ದೇವರೇ. ಬಿಡುಗಡೆ ಬಿಡುಗಡೆ ಉಂಟಾಗಲಿ ದೇವರೇ. ಭಯದಿಂದ ಬಿಡುಗಡೆ, ಭಯದಿಂದ ಬಿಡುಗಡೆ ದೇವರೇ. ಮರಣದ ಭಯದಿಂದ ಬಿಡುಗಡೆ ಉಂಟಾಗಲಿ ದೇವರೇ. ಯಾಕೆ ನಿತ್ಯ ಜೀವ ಭಾಗ್ಯವನ್ನ ನಮಗೆ ಕೊಟ್ಟಂತ ದೇವರೇ, ಈ ನಿತ್ಯ ಜೀವದ ಭಾಗ್ಯದ ಸಂತೋಷವನ್ನ ನಾವು ಅನುಭವ ಮಾಡಬೇಕು ಸ್ವಾಮಿ. ರಾತ್ರಿಯಲ್ಲಿರುವ ಭಯವು, ಹಗಲಲ್ಲಿ ಹಾರುವ ಬಾಣಕ್ಕೂ, ಈರುಳಲ್ಲಿ ಸಂಚರಿಸುವ ವಿಪತ್ತಿಗೂ, ದಿನದಲ್ಲಿ ಬರುವ ವ್ಯಾಧಿಗೂ ನಾ ಭಯ ಪಡೆನು, ನಾ ಹೆದರೆನು. ಯೆಹೋವ ರಾಫಾ ನನ್ನ ಜೊತೆ ನೀನೆ, ನಾ ಭಯ ಪಡೆನು, ನಾ ಹೆದರೆನು. ಯೆಹೋವ ರಾಫಾ ನನ್ನ ಜೊತೆ ನೀನೆ. ಯೆಹೋವ
ಪ್ರಾರ್ಥನೆ ಮಾಡೋಣ. ಅಪ್ಪ ಸ್ವಾಮಿ, ಅಪ್ಪ ನಾನು ಕೋಪಗೊಂಡ್ತೇನೆ ಸ್ವಾಮಿ. ಅಪ್ಪ ಕೋಪದಿಂದ ನಾನು ಮಾತಾಡ್ತಾ ಇದ್ದೇನೆ ಸ್ವಾಮಿ. ಬೇರೆಯವರ ಮೇಲೆ ಕೆಟ್ಟ ಆಲೋಚನೆ ನನಗೆ ಸೈತಾನನು ತೋರಿಸ್ತಾ ಇದ್ದೇನೆ ಸ್ವಾಮಿ. ಕೆಟ್ಟವರ ಮೇಲೆ ಸ್ವಾಮಿ ಕೆಟ್ಟದನ್ನು ನಾನು ಮಾಡುವುದಕ್ಕೆ ಸ್ವಾಮಿ ನನ್ನನ್ನು ಸ್ಥಿರಪಡಿಸುವುದಾಗಿ ಸ್ವಾಮಿ ಸೈತಾನನು ಹೊಂಚು ಆಗ್ತಾ ಇದ್ದೇನೆ ಸ್ವಾಮಿ. ಅದನ್ನು ಬಿಟ್ಟರೆ ಕೊಡುವ ಸ್ವಾಮಿ. ಅಪ್ಪ ಆಸ್ತಿ ಅಂತ 1000 ಜನರು ಸತ್ತು ಬಿದ್ದರು, 10,000 ಜನರು ಸುತ್ತಲಿದ್ದರು. ಅಂಧಕಾರವು ನನ್ನನ್ನು ಆವರಿಸಿದರು, ಮರಣ ಭಯವು ನನ್ನ ಬಾಧಿಸದು. ನಾ ಭಯಪಡೆನು, ನಾ ಹೆದರೇನು. ಯೆಹೋವನಿಸಿ ನನ್ನ ಜೊತೆಯಲ್ಲಿ ಇರುವಂತ ದೇವರು ನನ್ನ ಜೊತೆಯಲ್ಲಿ ಆತನಿದ್ದಾನೆ. ಸಾವಿರ ಜನರು ಸತ್ತು ಬಿದ್ದರು, 10,000 ಜನರು ಸುತ್ತಲಿದ್ದರು. ಅಂಧಕಾರವು ನನ್ನ ಭರಿಸಿದರು, ಮರಣ ಭಯವು ನನ್ನ ಬಾಧಿಸಿದರು. ನಾ ಭಯಪಡೆನು, ನಾ ಹೆದರೆನು. ಯೆಹೋವನಿಸಿ ನನ್ನ ಜೊತೆ ನೀನೆ. ನಾ ಭಯಪಡೆನು, ನಾ ಹೆದರೆನು. ಯೆಹೋವನಿಸಿ ನನ್ನ ಜೊತೆ ನೀನೆ. యేసయ్య, 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 యేసయ్య. ಇಬ್ರಿಯ 2ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನ್ನು ಅಡಗಿಸಿ ಬಿಡುವುದಕ್ಕೂ, ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸ ಧಾರಿಯಾದನೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಓ ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಸೈತಾನನ ಸಕಲ ಕಾರ್ಯಗಳನ್ನ ತಂತ್ರಗಳನ್ನ ಆತನು ಮುರಿದು ಹಾಕಿದ್ದಾನೆ. ಯಾಕಂದ್ರೆ ಯೇಸು ಕ್ರಿಸ್ತನು ಜಯಘೋಷ ಹಾಕಿದ್ದಾನೆ. ಸ್ವಾಮಿ ಮರಣವನ್ನೇ ಕೊಂದು ಹಾಕಿದಂತ ಯೇಸು ಕ್ರಿಸ್ತನೇ ಸೈತಾನನ ಸಕಲ ಕಾರ್ಯಗಳು ತೊಂದರೆಗಳು ಯೇಸು ಕ್ರಿಸ್ತನ ಬಂಧನ ಎಲ್ಲ ಬಂಧನಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಈಗ ಮುರಿದು ಹೋಗಲಿ ದೇವರೇ. ಎಲ್ಲ ಕಟ್ಟುಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಅದು ಬಿಚ್ಚಲ್ಪಡಲಿ ದೇವರೇ. ಈಗಲೇ ಬಿಚ್ಚಲ್ಪಡಲಿ. ದುರಾತ್ಮಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಶರೀರ ಬಿಟ್ಟು ಹೊರಗಡೆ ಬರಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಓ ನಮ್ಮ ಮನಸ್ಸುಗಳಲ್ಲಿ ಆತೋಟಿ ತೆಗೆದುಕೊಂಡಿರುವಂತ ಸಕಲ ಸೈತಾನ ಕಾರ್ಯಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗಿ ಹೋಗಲಿ. ಕಣ್ಣುಗಳಿಂದ ಪಾಪಗಳು ಬಂದಿರುವಂತದ್ದು ಎಲ್ಲ ಪಾಪಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಅದು ಮುರಿದು ಹೋಗಲಿ. ಯೇಸುವೇ, ನಿನ್ನ ಪರಿಶುದ್ಧ ಪ್ರಸನ್ನತೆ, ನಿನ್ನ ಪರಿಶುದ್ಧ ಪ್ರಸನ್ನತೆ ಮಳೆಯನ್ನ ನಮ್ಮೆಲ್ಲರ ಮೇಲೆ ಸುರಿಸಿದವರೇ, ಎಲ್ಲರ ಮೇಲೆ ಸುರಿಸು. ನಿನ್ನನ್ನು ಪ್ರೀತಿಸುವವರನ್ನ, ನಿನ್ನ ಮೇಲೆ ಭಕ್ತಿ ಉಳ್ಳವರ ಮೇಲೆ ಏನೋ ನಿನ್ನ ಕೈಗಳು ಅವರ ಮೇಲೆ ಇಡಿಸಿದವ್ರೆ. ಎಲ್ಲರ ಮೇಲೆ ನಿನ್ನ ಕರಗಳು ಬಂದು ಇಳಿಯಲಿದವ್ರೆ. ಎಲ್ಲರ ಮೇಲೆ ನಿನ್ನ ಕರಗಳು. ನಿನ್ನ ಪ್ರೀತಿಸಿದವರನ್ನು ತಪ್ಪಿಸುವಾತನೇ, ನಿನ್ನ ನಾರಿದವರನ್ನು ಘನಪಡಿಸುವಾತನೇ. ನನ್ನ ಯುದ್ಧವ ಜಯಿಸಿ ಮೇಲಕ್ಕೆತ್ತುವಾತನೇ, ಕೃಪೆಯಿಂದ ಕೃಪೆಯನ್ನು ತೋರಿಸುವಾತನೇ. ನಿನ್ನ ಪ್ರೀತಿಸಿದವರನ್ನು ತಪ್ಪಿಸುವಾತನೇ, ನಿನ್ನ ನಾರಿದವರನ್ನು ಘನಪಡಿಸುವಾತನೇ. ನನ್ನ ಯುದ್ಧವ ಜಯಿಸಿ ಮೇಲಕ್ಕೆತ್ತುವಾತನೇ,
ಮಾತು ಹೇಳಿದ್ರೆ ಸಾಕು, ನೀವು ಒಂದು ಮಾತು ಹೇಳಿದ್ರೆ ಸಾಕು ದೇವರೇ, ನಾವು ಸ್ವಸ್ಥತೆಯನ್ನು ಹೊಂದಿಕೊಳ್ತೇವೆ. ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸ್ವರ್ಗ ಮೃತ್ಯು ಪಾತಾಳಗಳಲ್ಲೂ ಎಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಗಾನವನ್ನು ಸಲ್ಲಿಸುವುದೆಂಬುದಾಗಿ. ಹೌದು ಸ್ವಾಮಿ, ವಿಶೇಷವಾಗಿ ಅಸ್ವಸ್ಥದಲ್ಲಿರುವಂಥ ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ನೀನು ಮುಟ್ಟುವಾತನು, ಲಾರ್ಡ್, ಯು ಆರ್ ದ ಗಾಡ್ ಹೂ ವಿಲ್ ಹೀಲ್ ಅಸ್, ಲಾರ್ಡ್ ಫಾದರ್ ಗಾಡ್. ವಿಮೋಚನೆ ಕಾಂಡ 15:27 ಬರೆಯಲ್ಪಡೆ, ನಾನೇ ನಿಮಗೆ ಆರೋಗ್ಯದಾಯಕನು ಎಂಬುದಾಗಿ. ಹೌದು ಸ್ವಾಮಿ, ಬಲಹೀನತೆಯಲ್ಲಿ ನಿನ್ನ ಬಲವು ಪರಿಪೂರ್ಣವಾದ ಸಾಧಕವಾಗಿದೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಓ, ನಿನ್ನ ಕೃಪೆ ಹೊಂದಿದ್ರೆ ಸಾಕು ದೇವರೇ. ಕಲ್ವಾರಿ ಕ್ರೂಜಲ್ಲಿನ ಪರಿಶುದ್ಧ ರಕ್ತವನ್ನು ಸುರಿಸಿದ ಯೇಸು ಕ್ರಿಸ್ತನೇ, ನಿನ್ನ ಗಾಯವುಳ್ಳ ಹಸ್ತವು ನಮ್ಮೆಲ್ಲರ ಮೇಲೆ ಚಾಚಿ ನಮ್ಮಲ್ಲಿರುವಂತ ಬಲಹೀನತೆಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಅದು ನೀಗಲ್ಪಡಲಿ ದೇವರೇ. ಸ್ವಸ್ಥತೆ ಉಂಟಾಗಲಿ ದೇವರೇ. ಓ, ಮಂಡಿ ನೋವಿಂದ ಇರುವಂತ ಜನರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಮಂಡಿಗಳನ್ನು ಮುಟ್ಟು ದೇವರೇ. ನೀನು ಮುಟ್ಟುವಾತನು. ಓ, ಮನಸ್ಸುಗಳನ್ನು ಮುಟ್ಟು ದೇವರೇ. ಅಸಮಾಧಾನ ಇರುವಂತ ಮನಸ್ಸುಗಳನ್ನ ಸಮಾಧಾನಗೊಳಿಸು ದೇವರೇ. ಸೈತಾನ ಸಕಲ ಕಾರ್ಯಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಅದು ಮುರಿದು ಹೋಗಲಿ ದೇವರೇ, ಮುರಿದು ಹೋಗಲಿ ಅಪ್ಪ. ಸ್ವಸ್ಥತೆಗಳು ಉಂಟಾಗಲಿ ಶರೀರದಲ್ಲಿ. ಆಗಾಗ ಬರುವಂತ ಬಲಹೀನತೆಗಳು, ಆಗಾಗ ಬರುವಂತ ವೀಕ್ನೆಸ್ಗಳು, ಓ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ವೀಕ್ನೆಸ್ಗಳು, ಬಲಹೀನತೆಗಳು ಬಿಟ್ಟು ಹೋಗಲಿ ದೇವ್ರೆ, ಬಿಟ್ಟು ಹೋಗಲಿ ದೇವ್ರೆ. ಅಪ್ಪ, ನಿನ್ನ ನಾಮದಲ್ಲಿ ನಾವು ಬೇಡುವಾಗ ನಿನ್ನ ನಾಮದಲ್ಲಿ ನಮಗೆ ಬಲ ಉಂಟು, ನಿನ್ನ ನಾಮದಲ್ಲಿ ನಮಗೆ ಶಕ್ತಿ ಉಂಟು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಶಕ್ತಿ, ಯೇಸು ಕ್ರಿಸ್ತನ ನಾಮದಲ್ಲಿ ಜಯ, ಯೇಸು ಕ್ರಿಸ್ತನ ರಕ್ತದಲ್ಲಿ ಜಯ. ನಿನ್ನ ರಕ್ತದಲ್ಲಿ ನಾವು ತೊಳೆಯಲ್ಪಟ್ಟವರಾಗಿ ಸ್ವಾಮಿ. ಅಪ್ಪ, ಸ್ವಸ್ಥತೆಯನ್ನು ಕೊಡು, ಸ್ವಸ್ಥತೆಯನ್ನು ಕೊಡು, ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ಸ್ವಸ್ಥತೆಯನ್ನು ಕೊಡು ದೇವ್ರೆ. ಸ್ವಸ್ಥತೆ, ಹೀಲಿಂಗ್, ಸ್ವಸ್ಥತೆ ದೇವರೇ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕೆಲವೊಬ್ಬರು ಹಾಸಿಗೆಯಲ್ಲಿ ಇದ್ದಾರೆ, ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಹಾಸಿಗೆಯಿಂದ ಎಬ್ಬಿಸುವಾತನು ಯೇಸು ಕ್ರಿಸ್ತನು. ಹಾಸಿಗೆಯಿಂದ ಎಬ್ಬಿಸಿದವ್ರೆ ಅಪ್ಪ. ಅವರು ಎಲ್ಲೇ ಇದ್ರು, ಯಾವ ಆಸ್ಪತ್ರೆಯಲ್ಲಿ ಇದ್ರು, ಯಾವ ಸ್ಥಳದಲ್ಲಿ ಇದ್ರು ಅಪ್ಪ, ಈ ಸ್ಥಳದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅವರು ಹಾಸಿಗೆಯಿಂದ ಎದ್ದೊಳಲಿ ದೇವರೇ, ಎದ್ದೊಳಲಿ. ಕ್ಯಾನ್ಸರ್ ವಾಸಿಯಾಗಲಿ ದೇವರೇ, ಕ್ಯಾನ್ಸರ್ ವಾಸಿಯಾಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ. ಶರೀರ ಬಿಟ್ಟು ಹೊರಗಡೆ ಬರಲಿ. ಲೌಕಿಕ ವಿಚಾರದಲ್ಲಿರುವಂತಹ ಮಕ್ಕಳನ್ನು ಮುಟ್ಟು ದೇವರೇ. ಚಟದಲ್ಲಿ ಮುಳುಗಿ ಹೋಗಿರುವಂತ ಮಕ್ಕಳನ್ನು ಮುಟ್ಟು ದೇವರೇ. ಕಣ್ಣುಗಳನ್ನು ಮುಟ್ಟು ದೇವರೇ. ಆ ಕಣ್ಣುಗಳಿಂದ ಅನೇಕ ಪಾಪಗಳನ್ನು ಮಾಡುವಂತ ಕಣ್ಣುಗಳು ಅಪ್ಪ, ನೀರು ದಾನವಾಗಿ ಕೊಟ್ಟಂತ ಕಣ್ಣುಗಳನ್ನು ನೀನು ಮುಟ್ಟು ದೇವರೇ. ಪರಿಶುದ್ಧಗೊಳಿಸಿ, ಯಾಕಂದ್ರೆ ನೀನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಸ್ವಾಮಿ. ನಮ್ಮೆಲ್ಲರ ಕಣ್ಣುಗಳನ್ನು ಮುಟ್ಟು ದೇವರೇ, ಪರಿಶುದ್ಧಗೊಳಿಸು. ನಮ್ಮ ಬಾಯಿಯ ಮಾತುಗಳನ್ನು ಮುಟ್ಟು ದೇವರೇ. ನಾವು ಯಾರಿಗೂ ನೋವು ಪಡಿಸ್ಕೊಡುದು ಸ್ವಾಮಿ. ನಮ್ಮ ಬಾಯಿಗಳನ್ನು ಮುಟ್ಟು ದೇವರೇ, ನಮ್ಮ ನಾಲಿಗೆಯನ್ನು ಮುಟ್ಟು ದೇವರೇ, ಮುಟ್ಟು ದೇವರೇ. ಸ್ವಸ್ಥತೆ ಉಂಟಾಗ್ಲಿ, ಸ್ವಸ್ಥತೆ ಉಂಟಾಗ್ಲಿ. ಅನೇಕರ ಕಣ್ಣೀರುಗಳು ದೇವರು ಒರೆಸುವಂತನಾಗಿದ್ದಾರೆ. ಅನೇಕರ ಕಣ್ಣೀರುಗಳು, ಅನೇಕ ದಿನಗಳಿಂದ ಕಣ್ಣೀರು, ಅನೇಕ ವರ್ಷಗಳಿಂದ ಕಣ್ಣೀರು. ಅಂದು 12 ವರ್ಷದಿಂದ ರಕ್ತ ಕುಸುಮ ರೋಗದಿಂದ ಬಳಲುತ್ತಿರುವಂತ ಆ ಒಬ್ಬ ಸ್ತ್ರೀಯು ಯೇಸು ಕ್ರಿಸ್ತನ ಬಳಿಗೆ ಬಂದು ಯೇಸು ಕ್ರಿಸ್ತನ ಉಡುಪನ್ನು ಮುಟ್ಟಿದರೆ ಸಾಕು, ನಾನು ಗುಣವಾಗ್ತೇನೆ ಎಂಬುದಾಗಿ ಆ ನಂಬಿಕೆಯಿಂದ ಅವಳು ಓಡಿ ಬರ್ತಾಳು. ಜನರ ಸಮೂಹವು ಯೇಸು ಕ್ರಿಸ್ತನ ಬಳಿಯಲ್ಲಿರುವಾಗಲೂ ಅವಳು ಬಂದು ಯೇಸು ಕ್ರಿಸ್ತನ ಉಡುಪನ್ನು ಮುಟ್ಟಿದ ಕೂಡಲೇ ಅವಳು ಗುಣವಾದಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಆಕೆಯನ್ನು ನೋಡಿ, ಅಮ್ಮ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ,
ಸಮಾಧಾನದಿಂದ ಹೋಗು ಎಂಬುದಾಗಿ ಹೇಳಿದೆ. ಅಮ್ಮ, ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡಿದೆ. ಸಮಾಧಾನದಿಂದ ಹೋಗು ಎಂಬುದಾಗಿ. ಅಪ್ಪ, ಅದೇ ಸ್ವರ ನಾವು ಕೇಳಬೇಕು ಸ್ವಾಮಿ. ಅದೇ ಮಾತುಗಳು ನಾವು ಕೇಳಬೇಕು ಸ್ವಾಮಿ. ಅದೇ ಸ್ವರವು. ಅಮ್ಮ, ನಿನ್ನ ನಂಬಿಕೆ ಬಹಳ. ನಿನ್ನ ನಂಬಿಕೆಯಿಂದಲೇ ನಿನಗೆ ಸ್ವಸ್ಥವಾಗಿದೆ. ಸಮಾಧಾನದಿಂದ ಹೋಗು ಎಂಬುದಾಗಿ ಆ ಮಾತುಗಳು ನೀನು ಹೇಳಿದೆವ್ರೆ. ಕಿವಿಗಳಲ್ಲಿ ಬೀಳಲಿ ದೇವ್ರೆ, ನಮ್ಮ ಕಿವಿಗಳಲ್ಲಿ ಬೀಳಲಿ, ನಮ್ಮ ಕಿವಿಗಳಲ್ಲಿ ಬೀಳಲಿ. ಹೌದು ಸ್ವಾಮಿ, ನಿನ್ನ ಕೃಪೆ ಹೊಂದಿದರೆ ಸಾಕು ದೇವ್ರೆ. ನಾಳೆ ಏನು ಎಂಬುದಾಗಿ ಅನೇಕರ ಚಿಂತೆ ಇದೆ. ಕೆಲವೊಬ್ಬರಿಗೆ ಚಿಂತೆ, ನಾನು ಈ ಲೋಕವನ್ನು ಬಿಟ್ಟು ಹೋದ್ರೆ ನಾನು ಎಲ್ಲಿ ಹೋಗ್ತೇನೆ ಎಂಬುದಾಗಿ ಒಂದು ಪ್ರಶ್ನೆ. ಅಪ್ಪ, ನಿನ್ನ ವಾಕ್ಯದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ನಿನ್ನ ಮಕ್ಕಳಿಗೆ ನಿತ್ಯ ಜೀವದ ಭಾಗ್ಯವನ್ನು ಕೊಡುವಂತನಾಗಿದ್ದಿ ಸ್ವಾಮಿ. ನೀನು ಇರುವಂತ ಸ್ಥಳದಲ್ಲಿ ಅಲ್ಲಿ ಯಾವ ಕಣ್ಣೀರು ಇಲ್ಲ, ಯಾವ ವೇದನೆ ಇಲ್ಲ, ಯಾವ ರೋಗವೂ ಇಲ್ಲ, ಅಲ್ಲಿ ಸಾವೇ ಇಲ್ಲ. ಅಲ್ಲಿ ನಿತ್ಯ ನಿರಂತರವಾಗಿ ನಿನ್ನ ಬಳಿಯಲ್ಲಿ ನಾವು ಸುರಕ್ಷಿತವಾಗಿ ಇರ್ತೇವೆ ಸ್ವಾಮಿ. ನಿತ್ಯ ನಿರಂತರವಾಗಿ ನಿತ್ಯ ಜೀವವನ್ನು ಕೊಟ್ಟಿರುವಂತ ದೇವರೇ, ಅಲ್ಲಿ ಸಮಾಧಾನದಿಂದ ಇರ್ತೇವೆ ಸ್ವಾಮಿ. ಈ ಭರವಸೆಯನ್ನ, ನಿರೀಕ್ಷೆಯನ್ನ ಕೊಡು ದೇವರೇ. ಈ ನಿರೀಕ್ಷೆಯಿಂದ ಬಾಳುವಾಗಿ ಮಾಡು. ಮನಸ್ಸನ್ನು ಮುಟ್ಟಿ ಅಪ್ಪ ಗುಣಪಡಿಸು ದೇವರೇ. ಮನಸ್ಸನ್ನು ಮುಟ್ಟಿ ಗುಣಪಡಿಸು. ದಂಪತಿಗಳಲ್ಲಿ ಸ್ವಾಮಿ, ಕುಟುಂಬಗಳಲ್ಲಿ ಜಗಳ, ಬೆಳಿಗ್ಗೆ ಎದ್ದರೆ ಜಗಳ, ರಾತ್ರಿ ಮಲಗುವಾಗ್ಲೂ ಜಗಳ, ಗಂಡ ಹೆಂಡತಿ ಮಧ್ಯದಲ್ಲಿ ಸಮಾಧಾನ ಇಲ್ಲ. ಸಮಾಧಾನವನ್ನು ಕೊಡುವಂತ ದೇವರೇ, ಮನಸ್ಸುಗಳನ್ನು ಮುಟ್ಟು ಸ್ವಾಮಿ. ಗಾಯವುಳ್ಳಂತ ಹೃದಯಗಳನ್ನ ನೀನು ವಾಸಿ ಮಾಡು ಸ್ವಾಮಿ. ವಾಸಿ ಮಾಡುವವರ ಪಾಪಗಳಿಂದ ನೀಗಿಸಿ ಸಮಾಧಾನದ ಬಂಧನವನ್ನು ಕೊಡುದೇವ್ರೆ. ಸಮಾಧಾನ ಎಂಬ ಬಂಧನವನ್ನು ಕೊಡುದೇವ್ರೆ. ಅಪ್ಪ, ನಮ್ಮ ಸಭಾಪಾಲಿಕರನ್ನ ನೀನು ಕರೆದಲ್ಲಿ ಒಪ್ಪಿಸ್ಕೊಡ್ತೇವೆ. ಅವರ ಕುಟುಂಬವನ್ನು ಕರೆದಲ್ಲಿ ಒಪ್ಪಿಸ್ಕೊಡ್ತೇವೆ. ಅವರು ಮಾಡುವಂತ ಸೇವೆಯಲ್ಲಿ ಸ್ವಾಮಿ ಅಪ್ಪ, ಇನ್ನು ಅದ್ಭುತವಾಗಿ ಅವರನ್ನು ಉಪಯೋಗಿಸು ಸ್ವಾಮಿ. ಅದ್ಭುತವಾಗಿ ಉಪಯೋಗಿಸು ಅಪ್ಪ. ನಿನ್ನ ವಾಕ್ಯವನ್ನು ಸಾರುವಾಗ ಅಪ್ಪ, ಕೇಳುವಂತ ಹೃದಯಗಳು ಸ್ವಾಮಿ ಎಂತ ಕಠಿಣವಾಗಿದ್ದರು ಸ್ವಾಮಿ, ಆ ಕಠಿಣದ ಹೃದಯಗಳು ಮೇಣದಂತೆ ಸ್ವಾಮಿ ಅದು ಕರಗಿ ಹೋಗಲಿ. ಮೇಣದಂತೆ ಕರಗಿ ಹೋಗ್ಲಿ. ಅವರ ಕುಟುಂಬವನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿ ದಾನವಾಗಿ ಕೊಟ್ಟಂತ ಮಕ್ಕಳಿಗಾಗಿ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ಅವರು ಬೆಳೆಯುತ್ತಾ ಬರುವಂತೆ ಮಾಡುದವ್ರೆ. ನಿನ್ನಲ್ಲಿ ಭಯಭಕ್ತಿ ಉಳ್ಳಂತ ಮಕ್ಕಳಾಗಿ ಅವ್ರನ್ನ ನೀನು ಉದ್ಧರಿಸು, ಅಭಿವೃದ್ಧಿ ಕೊಡು ಸ್ವಾಮಿ. ಸಭಾಪಾಲನ ಸಮಿತಿ, ಅವರ ಕುಟುಂಬ, ಸಭೆಯಲ್ಲಿರುವಂತ ಎಲ್ಲ ಕುಟುಂಬಗಳು, ಸಭೆಯಲ್ಲಿ ನೆರೆದಿರುವಂತ ಎಲ್ಲರೂ ಚಿಕ್ಕವರಿಂದ ಹಿರಿಯರವರೆಗೂ ಸ್ವಾಮಿ, ನಿನ್ನ ಕಾಯುವುಳ್ಳ ಆಸ್ತಿ ಎಲ್ಲರ ಮೇಲೆ ಚಾಚಿ ಎಲ್ಲರನ್ನ ನೀನು ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ, 10,000ಗಳಲ್ಲಿ ನೀನೇ ಶ್ರೇಷ್ಠದೇವರೇ. ಪ್ರೀತಿಯ ನನ್ನ ಕರ್ತನೆ, ಶಾರೋನಿನ ಪುಷ್ಪ ನೀನೇ ಸ್ವಾಮಿ. ತಗ್ಗಿನ ತಾವರೇ, ನಿನ್ನನ್ನು ನಾನು ಕಂಡೆನು ಯೇಸುವೆ. ನಿನ್ನ ಹಾಗೆ ಯಾರೂ ಇಲ್ಲ ದೇವರೇ, ನಿನ್ನ ಹಾಗೆ ಯಾರೂ ಇಲ್ಲ. 10,000ರಲ್ಲಿ ನೀನೇ ಶ್ರೇಷ್ಠ. ಪ್ರೀತಿಯ ನನ್ನ ಕರ್ತನೇ, ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ, ನಿನ್ನನ್ನು ನಾ ಕಂಡೆನೆ. 10,000ರಲ್ಲಿ ನೀನೇ ಶ್ರೇಷ್ಠ. ಪ್ರೀತಿಯ ನನ್ನ ಕರ್ತನೇ, ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ, ನಿನ್ನನ್ನು ನಾ ಕಂಡೆನೆ. ನಿನ್ನನ್ನು ನೋಡಲು ಸ್ವಾಮಿ, ನೋಡುತ್ತಾ ಪ್ರೀತಿಸಲು ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆ ಮಾಡಿದವ್ರೆ. ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆ ಮಾಡು. ನಾವು ನಿನ್ನ ನೋಡ್ಬೇಕು ದೇವರೇ. ನಿನ್ನ ನೋಡಲು ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆ ಮಾಡು. ಪ್ರೀತಿಸಲು ನಾನು ಬಯಸುವೆ. ಯೇಸುವೇ,
ಎಲ್ಲ ಕರಗಳನ್ನ ಎತ್ತಿಕೊಂಡು ದೇವರಲ್ಲಿ ಯೇಸುವೆ ನಿನ್ನ ಹಾಗೆ ಯಾರು ಇಲ್ಲ ಮನೆಗಳು. ಯೇಸುವೆ ನಿನ್ನ ಹಾಗೆ ಯಾರು ಇಲ್ಲ. ದೇವರ ಹಸ್ತವು ಯೇಸು ಕ್ರಿಸ್ತನ ಕೈಗಳು ನಮ್ಮನ್ನು ಮುಟ್ಟುವಂತದಾಗಿದೆ. ನಮ್ಮ ಪ್ರಾರ್ಥನೆ ಎಂತದಾಗಿದ್ದರೂ ಆತನ ಚಿತ್ತದ ಮೇರೆಗೆ ಅದು ನಮಗೆ ಸದುತ್ರವನ್ನು ದಯಪಾಲಿಸಿಕೊಡುವಂತನಾಗಿದ್ದಾನೆ. ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಆರಾಧಿಸುವೆ ನನ್ನ ಪ್ರಿಯರೇ, ಯೇಸು ಸ್ವಾಮಿಯು ತನ್ನ ಗಾಯವುಳ್ಳ ಕೈಗಳು ನಮ್ಮನ್ನು ಮುಟ್ಟುವಂತದಾಗಿದೆ. ನಮ್ಮನ್ನು ಮುಟ್ಟುವಂತದಾಗಿದೆ. ಅನೇಕರು ಅನುಭವ ಮಾಡ್ತಾ ಇದ್ರ. ಇನ್ನೂ ಬೇಡ್ಕೊಳ್ರಿ. ಯೇಸುವೇ, ನಿನ್ನ ಆತ್ಮದ ಅಭಿಷೇಕ ನನಗೆ ಬೇಕು ದೇವರೇ. ನಿನ್ನ ಆತ್ಮದಿಂದ, ಪರಿಶುದ್ಧ ಆತ್ಮದಿಂದ ವರಗಳನ್ನು ನನಗೆ ಕೊಡು ದೇವರೇ. 1 ಕೊರಿಂಥ 12ನೇ ಅಧ್ಯಾಯದಲ್ಲಿ 9 ವರಗಳು ಬರೆಯಲ್ಪಟ್ಟಿದೆ. ಯೇಸುವೇ, ನಮಗೆ ಆ 9 ವರಗಳನ್ನು ಕೊಡು ದೇವರೇ. ನಿನ್ನ ಆತ್ಮದಿಂದ ಬರುವಂತ ವರಗಳಿಂದ ನನ್ನನ್ನು ತುಂಬಿಸು ದೇವರೇ. ನನ್ನನ್ನ ನಿನ್ನ ಆತ್ಮದಿಂದ ಬರುವಂತ ಫಲಗಳಿಂದ ನನ್ನ ತುಂಬಿಸು ದೇವರೇ. ಹೌದು ಸ್ವಾಮಿ, ಇನ್ನು ಮುಂದೆ ನಾನು ನನಗೋಸ್ಕರ ಜೀವಿಸದೆ ನಿನಗೋಸ್ಕರ ಜೀವನ ಮಾಡ್ತೇನೆ ಸ್ವಾಮಿ. ಅಪ್ಪ, ಶರೀರದಲ್ಲಿ ಇರುವಂತ ಬಲಹೀನತೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ. ಕಿಡ್ನಿಗಳನ್ನು ಮುಟ್ಟು ದೇವರೇ. ಕಿಡ್ನಿಗಳನ್ನು ಮುಟ್ಟು ದೇವರೇ. ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಸ್ಥತೆ ಉಂಟಾಗಲಿ. ಇಂಟೆಸ್ಟೈನ್ಗಳನ್ನು ಮುಟ್ಟು ದೇವರೇ. ಯೇಸು ಕ್ರಿಸ್ತನ ನಾಮದಲ್ಲಿ ಮುಟ್ಟು ದೇವರೇ. ಮುಟ್ಟು ಸ್ವಾಮಿ. ಹೃದಯಗಳನ್ನು ಮುಟ್ಟು ದೇವರೇ. ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಶರೀರವನ್ನು ಮುಟ್ಟು, ನಮ್ಮ ಹೃದಯವನ್ನು ಮುಟ್ಟು ದೇವರೇ. ಎಂಥ ಬಲಹೀನತೆ ಇದ್ದು ಯೇಸು ಕ್ರಿಸ್ತನ ನಾಮದಲ್ಲಿ ಅದು ಚಂದವಾಗಿ ಮಾರ್ಪಡಲಿ ದೇವರೇ. ಯೂಟ್ರಸ್ ಅನ್ನು ಮುಟ್ಟು ದೇವರೇ. ಯೇಸು ಕ್ರಿಸ್ತನ ನಾಮದಲ್ಲಿ ಮುಟ್ಟು ದೇವರೇ. ಎಲ್ಲ ಬಲಹೀನತೆಗಳು, ಅಸ್ವಸ್ಥ ಯೇಸು ಕ್ರಿಸ್ತನ ನಾಮದಲ್ಲಿ ಶರೀರ ಬಿಟ್ಟು ಹೊರಗಡೆ ಬರಲಿ. ಸೈತಾನ ಸಕಲ ತಂತ್ರಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿದು ಹೋಗಲಿ. ಎಲ್ಲ ಕಟ್ಟುಗಳು, ಎಲ್ಲ ಬಂಧನಗಳು ಬಿಚ್ಚಲ್ಪಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಚ್ಚಲ್ಪಡಲಿ. ಅಂದು ತೊದಲು ತುಟಿ ಉಳ್ಳವನು ಬಂದನು. ನಾಲಿಗೆಯನ್ನ ಕಟ್ಟಿ ಹಾಕಿರುವಂತ ಸೈತಾನ ಅಂದು ಯೇಸು ಕ್ರಿಸ್ತನು ಬಿಡಿಸಿದರು. ನಾಲಿಗೆಯು ರಿಲೀಸ್ ಹಿಸ್ ಟಂಗ್. ಅವನು ಮಾತಾಡುವುದಕ್ಕೆ ಪ್ರಾರಂಭ ಮಾಡಿದನು. ಯೇಸುವೇ, ನಮ್ಮನ್ನು ಮುಟ್ಟು ದೇವರೇ. ಸ್ವಸ್ಥತೆ ಉಂಟಾಗಲಿ. ಶರೀರದಲ್ಲಿ ಸ್ವಸ್ಥತೆ. ಕೈಗಳಿಗೆ ಶಕ್ತಿ ಕೊಡು ಸ್ವಾಮಿ. ಕಾಲುಗಳಿಗೆ ಬಲವನ್ನು ಕೊಡು ಅಪ್ಪ. ನಿನ್ನನ್ನು ನಂಬಿರುವಂತವರು ಹದ್ದುಗಳ ಹಾಗೆ ಯೌವನವನ್ನು ಪಡೆಕೊಳ್ಳುವ ಹಾಗೆ ಮಾಡಿದವರು. ಓಡಿದರು, ದಣಿಯರು, ನಡೆದರು, ಬಳಲರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸ್ವಾಮಿ, ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಮುಟ್ತಾ ಇರುವುದಕ್ಕಾಗಿ ಸ್ತೋತ್ರ ಅಪ್ಪ. ಕಣ್ಣುಗಳನ್ನು ಮುಟ್ಟು ದೇವರೇ. 18 ವರ್ಷಗಳಿಂದ ದೆವ್ವ ಬಡಿತವಳ ಹಾಗೆ ಶರೀರವು ಸ್ವಲ್ಪವೂ ಮೇಲಕ್ಕೆ ಎತ್ತಲಾಗದಂತೆ ಇರುವಂತ ಸ್ತ್ರೀಯನ್ನ ಅಂದು ನೀನು ಮುಟ್ಟಿದೆ ಸ್ವಾಮಿ. 18 ವರ್ಷಗಳಿಂದ ಬಂಧನದಲ್ಲಿದ್ದಂತ ಸ್ತ್ರೀಯನ್ನ
ನೀನು ಮುಟ್ಟಿ ಆಕೆಯನ್ನು ಸ್ವಸ್ಥಗೊಳಿಸಿದಂಥ ದೇವರೇ, ಇಂದು ನಮ್ಮನ್ನೆಲ್ಲರಿಗೂ ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ಬಿಡುಗಡೆಗಳು ಉಂಟಾಗ್ಲಿ, ಬಿಡುಗಡೆಗಳು ಈಗಲೇ ಉಂಟಾಗ್ಲಿ. ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ಎಲ್ಲರ ಮೇಲೆ ಬಂದು ಇಳಿಯಲಿ ಸ್ವಾಮಿ, ಯೇಸು ಕ್ರಿಸ್ತನ ನಾಮದಲ್ಲಿ. ಹೌದು ಸ್ವಾಮಿ, ನಿನ್ನ ಪರಿಶುದ್ಧ ಬೆಂಕಿಯ ಜ್ವಾಲೆ ಎಲ್ಲರನ್ನು ಆತ್ಕೊಳ್ಳಲಿ ಸ್ವಾಮಿ. ಅಂದು ಪಂಚಾಶತಮ ದಿನದಲ್ಲಿ ಸ್ವಾಮಿ, ಓ ಮೇಲಂತಸ್ತಿನಲ್ಲಿ ಸ್ವಾಮಿ, ಓ ನಿನ್ನ ಶಿಷ್ಯರು ಪ್ರಾರ್ಥನೆ ಮಾಡುವಾಗ ಓ ಪರಲೋಕ ತೆರೆಯಲ್ಪಟ್ಟಿತ್ತು. ಓ ಪರಿಶುದ್ಧಾತ್ಮದ ಅಭಿಷೇಕವು ಮಳೆಯನ್ನು ನೀನು ಸುರಿಸಿದ ರೀತಿಯಲ್ಲಿ ಸ್ವಾಮಿ, ಬೆಂಕಿಯ ಜ್ವಾಲೆ ನಮ್ಮೆಲ್ಲರ ಮೇಲೆ ಬಂದು ಇಳಿಯಲಿ ಸ್ವಾಮಿ. ಕತ್ತಲೆಯು ಹೋಗಲಾಡಿಸು ಸ್ವಾಮಿ, ಕತ್ತಲೆಯು ಹೋಗಲಾಡಿಸು, ಪಾಪಮಯ ಜೀವಿತ ಹೋಗಲಾಡಿಸು ಸ್ವಾಮಿ. ನಿನ್ನ ಬೆಳಕು ನಮ್ಮೆಲ್ಲರ ಮೇಲೆ ಪ್ರಕಾಶಿಸಲಿ.